ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಏನು ಹೊಸದಾಗಿ ವಿಡಿಯೋ ಮಾಡ್ತಾ ಇದೀವಪ್ಪ ಅಂದರೆ ಟಗರುಗಳನ್ನು ತಂದ ಮೇಲೆ ಯಾವ ರೀತಿ ಕಟ್ಟಬೇಕು, ಒಂದು ಟಗರಿಂದ ಇನ್ನೊಂದು ಟಗರಿಗೆ ಎಷ್ಟು ಗ್ಯಾಪ್ ಇರಬೇಕು ಮತ್ತು ಯಾವುದರಿಂದ ಕಟ್ಟಬೇಕು ಅನ್ನೋ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ವಿಡಿಯೋನ ಶುರು ಮಾಡೋಣ. ಈಗ ನೀವು ನೋಡ್ತಾ ಇರ್ಬೋದು, ನಾವು ಈ ಕೆಳಗಡೆ ಒಂದು ಸ್ಕ್ವೇರ್ ರಾಡ್ನ ಹಾಕ್ಬಿಟ್ಟು ಟಬ್ಬಿಂದ ಕೆಳಗೆ ಒಂದು ಉಕ್ಕಿಂದ ಇನ್ನೊಂದು ಉಕ್ಕಿಗೆ 2 ಅಡಿ ಗ್ಯಾಪ್ ಕೊಟ್ಟಿರ್ತೀವಿ. ಯಾಕೆಂದರೆ ಪ್ರತಿ ಒಂದು ಮರಿ ಕೂಡ ಅದಕ್ಕೆ ಆದಂಥ ಒಂದು ಸ್ಪೇಸ್ ಬೇಕು. ಹಾಗಾಗಿ ನಾವೇಂದರೆ ಒಂದು ಮರಿಯಿಂದ ಇನ್ನೊಂದು ಮರಿ 2 ಅಡಿ ಗ್ಯಾಪ್ ಕೊಟ್ಟಿದ್ವಿ. ಸುಮಾರು ಜನ ಕೇಳ್ತಾರೆ ಹತ್ರ ಆಗಲಿ ಅಂತ ಕೇಳಿ. ಹತ್ರ ಅಂದರೆ ಜಾಸ್ತಿ ದೂರ ಕಟ್ಟರೆ ಮರಿ ಗುದ್ದಾಡೋ ಜಾಸ್ತಿ ಆಗುತ್ತೆ. ಹತ್ರ ಆದರೆ ಅಲ್ಲಿದ್ದಲ್ಲೇ ಗುದ್ದಾಡ್ರೆ ಏನು ತೊಂದರೆ ಬರೋದಿಲ್ಲ. ದೂರದಿಂದ ಹಿಂದೆ ಗ್ಯಾಪಿಂದ ಬಂದು ಹೊಡೆದಾಗ ಏನಾಗ್ತದೆ, ಮರಿ ಕಮ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು 2x2ಗೆ ನಾವು ಮಾಡ್ಕೊಂಡಿರುವಂಥದ್ದು. ಯಾಕೆಂದ್ರೆ ಜಾಸ್ತಿ ಹತ್ರನೂ ಬೇಡ, ಜಾಸ್ತಿ ದೂರನೂ ಬೇಡ ಅಂದ್ಬಿಟ್ಟು 2 ಅಡಿ ಮಾಡ್ಕೊಂಡಿದ್ದೀವಿ. ಲಾಸ್ಟ್ ಬ್ಯಾಚ್ ಎಲ್ಲ ಇದೇ ಪೋರ್ಷನಲ್ಲೇ ಇತ್ತು ಮರಿಗಳು. ಯಾವುದಕ್ಕೂ ಇಕ್ಕಟ್ಟು ಅನಿಸ್ತಿಲ್ಲ, ಆಲ್ಮೋಸ್ಟ್ ಅಲ್ಲೂ ಆಗಿದೆ. ಆಮೇಲೆ ಏನಪ್ಪ ಅಂದರೆ ಪ್ರತಿಯೊಂದು ಮರಿ ಕೂಡ ನಾವು ಚಿಲ್ಕ ಹಾಕಿ ಬೆಲ್ಟ್ ಆಗಿ ಕಟ್ಟಿರುವಂಥದ್ದು. ಏಕೆಂದರೆ ಈಗ ಸುಮಾರು ಜನ ಹಗ್ಗ ಕಟ್ತಾರೆ. ಹಗ್ಗ ಕಟ್ಟಾಗ ಏನಾಗ್ತದೆ ಅಂದರೆ ಕೊಳ್ಳು ಒತ್ಬಿಡುತ್ತೆ. ಮೇಲ್ಗಡೆ ಎಳೆದು ಟಬ್ಬಲ್ಲಿ ಮೇವು ತಿನ್ಬೇಕಾದ್ರೆ ಮರಿಗೆ ಒತ್ತಿ ಕೊಳ್ಳು ಕುಯ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಏನು ಮಾಡಿದೀವಪ್ಪ ಅಂದ್ರೆ ನಾವು ಒಳ್ಳೆ ಕ್ವಾಲಿಟಿ ಬೆಲ್ಟು, ಈಗ ಏನು ನಾಯಿಗೆ ಹಾಕ್ತಾರಲ್ಲ ಅದೇ ಬೆಲ್ಟ್ನ ಕ್ವಾಲಿಟಿ ಬೆಲ್ಟ್ ಅಂದ್ಬಿಟ್ಟು ಹಾಕಿದ್ವಿ. ಪ್ರತಿಯೊಂದು ಮರಿ ಕೂಡ ಒಳ್ಳೆ ಕ್ವಾಲಿಟಿ ಬೆಲ್ಟ್ ಹಾಕಿರೋದು. ಇದು ಬೇಕಾದ್ರೆ ನಾವು ಆಲ್ಮೋಸ್ಟ್ ಅಲ್ಲೇ 2 ಬ್ಯಾಚ್ ಯೂಸ್ ಮಾಡಿದ್ದೀವಿ. ಇನ್ನೂ ಒಂದು 3 ಬ್ಯಾಚ್ 4 ಬ್ಯಾಚ್ ಯೂಸ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಕಿತ್ತೋಗೋದಿಲ್ಲ, ಉಕ್ಸು ಕೂಡ ಕಿತ್ತೋಗೋದಿಲ್ಲ. ಆ ರೀತಿ ಇದು ನಾವು ಕಟ್ಟಿರೋವಂಥದ್ದು. ಪ್ರತಿಯೊಂದು ಯಾಕೆ ಕಟ್ಟಬೇಕಪ್ಪ ಅಂದರೆ ಆಲ್ಮೋಸ್ಟ್ ಅದಕ್ಕೆ ಹಾಕಿರೋ ಮೇವು ಅದೇ ತಿನ್ನುತ್ತೆ. ಯಾವುದೇ ತರಹದ ಬೇರೆ ಮರಿ ಇದ್ರೂ ಮೇವು ತಿನ್ನುತ್ತೆ ಅನ್ನೋ ಒಂದು ನಮಗೆ ಸಂಶಯ ಇರೋದಿಲ್ಲ. ಒಂದು ಡೌಟ್ ಅನ್ನೋದು ಕ್ಲಿಯರ್ ಆಗುತ್ತೆ. ಎಷ್ಟೇ ಮೇವು ಕೊಡ್ತೀವಿ ಅಷ್ಟು ಮೇವು ಕೂಡ ಅದೇ ಮರಿ ಕ್ಲೀನಾಗಿ ತಿನ್ಕೊಳ್ಳುತ್ತೆ, ವೇಸ್ಟೇಜ್ ಆಗೋದಿಲ್ಲ. ಈಗ ಎತ್ತಿ ಫಸ್ಟ್ ಏನು ಮಾಡಿ ಮರಿಗಳನ್ನ ಫ್ರೀಯಾಗಿ ಬಿಟ್ಟು ಮೇವು ಹಾಕ್ತಾಗ ಅದು ತಿನ್ಬೇಕಾದ್ರೆ ಎತ್ಕೊಂಡು ಕೆಳಕ್ಕೆ ಆಗ್ತಾಯಿತ್ತು. ನಾವು ನೋಡಿದ ಮಟ್ಟಿಗೆ ಇಂಡಿ ಪೀಸ್ಗಳನ್ನೆಲ್ಲ ಎತ್ತಿ ಕೆಳಕ್ಕೆ ಆಗ್ತಾಯಿತ್ತು. ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ಆ ಟೈಮಿಂದ ಕಟ್ಟೋಕೆ ಶುರು ಮಾಡಿಬಿಡ್ತೀವಿ. 1 ತಿಂಗಳು ತಂದಾಗ ಏನು ಶೆಟ್ಟಿಗೆ ಸೆಟ್ ಆದಮೇಲೆ ಮರಿಗಳನ್ನು ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಹೋಗೋದಿಲ್ಲ. ಪುಕ್ಕ ಎಲ್ಲ ಕಟ್ ಮಾಡಾದ್ಮೇಲೆ ಪ್ರತಿಯೊಂದು ಕೂಡ ಮೈ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಒಂದಕ್ಕೆ ಒಂದು ಬೆಲ್ಟು, ಒಂದು ಚಿಲ್ಕ, ಒಂದು ಹಗ್ಗ ಹಾಕಿ ಪ್ರತಿಯೊಂದು ಮರಿ ಕೂಡ ಕಟ್ಬಿಡ್ತೀವಿ ನಾವು. ಈಗ ನಾವು ಯಾಕೆ ಕಟ್ಟೋ ಪದ್ಧತಿನ ಅನುಕರಣೆ ಮಾಡ್ತಾ ಇದೀವಪ್ಪ ಅಂತ ಅಂದರೆ, ಈಗ ನಾವು ಕೂಡ 2 ಬ್ಯಾಚ್ ಸ್ಟಾರ್ಟಿಂಗಲ್ಲಿ ಬಿಟ್ಟು ಮೇಯಿಸಿದ್ವಿ. ನೋಡೋಣ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ನಮಗೆ ಫಸ್ಟ್ ಆಫ್ ಆಲ್ ಐಡಿಯಾ ಇರಲಿಲ್ಲ. ಆ ಟೈಮಲ್ಲಿ ಏನು ಮಾಡಿದ್ವಿ, ಪ್ರತಿ ಮರಿಗಳು ತಂದು ಬಿಟ್ಟು ಸಾಕಾಣಿಕೆ 1 ಬ್ಯಾಚ್ ಮಾಡಿದ್ವಿ. ಆ ಬ್ಯಾಚಲ್ಲಿ ಏನಾಗ್ತದೆ ಅಂದರೆ ದೊಡ್ಡ ಮರಿಗಳು ಎಲ್ಲ ದೊಡ್ಡ ಮರಿಗಳು ಅವಾಗವೇ ಮೇವುಗಳನ್ನ ಚಿಕ್ಕ ಮರಿಗೆ ತಿನ್ನೋದು ಬಿಡ್ತಿರ್ಲಿಲ್ಲ. ಅವೇ ತಿನ್ಕೊಂಡ್ಬಿಡವು. ದೊಡ್ಡ ಮರಿಗಳು ಯಾವುದೇ ಕಾರಣಕ್ಕೂ ಚಿಕ್ಕ ಮರಿಗೆ ತಿನ್ನೋದಕ್ಕೆ ಬಿಡೋದ. ಎಷ್ಟು ಆ ಮರಿಗಳು ತಿನ್ನಕ್ಕೆ ಬಂದರೂ ಕಂಬಲಾಗಿರ್ಬೋದು ಇಲ್ಲ ಮೂತಿಲಾಗಿರ್ಬೋದು ಹತ್ತಾಯ್ತಾ ಓಡಿಸ್ಬಿಡುವು. ಆ ಕಾರಣದಿಂದ ಏನು ಮಾಡಿದ್ವಿ ಅಂದರೆ ಅವತ್ತಿಂದ ನಾವು ಪ್ರತಿಯೊಂದು ಮರಿ ಕೂಡ ಕಟ್ಟೋಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ನಾವು ಕೂಡ ಬೇರೆಯವ್ರ ಥರನೇ ಹಗ್ಗ ಹಾಕಿ ಕತ್ತಿಗೆ ಕಟ್ಟಿದ್ವಿ. ಹಗ್ಗ ಕಟ್ಟಾಗ ಏನಾಗ್ತು ಅಂದರೆ ನಾವು ನೋಡ್ಕೊಂಡಿಲ್ಲ. ಸುಮಾರು ಮಾರೋ ಟೈಮಲ್ಲಿ ನೋಡೋಕೆ ಹೋದಾಗ ಕತ್ತೆಲ್ಲ ಅಲ್ಲಲ್ಲೇ ಕೆಂಪಾಗಿ ಕುಯ್ಕೊಂಡಿರ್ತಾರೆ, ಎಲ್ಲ ರಕ್ತ ಬರೋ ಥರ ಆಗ್ಬಿಟ್ಟಿತ್ತು. ಹಾಗಾಗಿ ಆವತ್ತಿಂದ ಈ ಬೇಡ ಅಪ್ಪ ಅಂದ್ಬಿಟ್ಟು ಸುಮಾರು ಜನ ಪೈಪ್ ಹಾಕಿ ಕಟ್ಟಿ ಅಂತ ಹೇಳಿದ್ರು. ಪೈಪ್ ಹಾಕಿ ಕಟ್ಟರೆ ತೊಂದರೆ ಏನು ಬರೋದಿಲ್ಲ, ಮತ್ತೆ ಅದು ಇನ್ನೊಂದು ಬ್ಯಾಚ್ಗೆ ಯೂಸ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಮತ್ತೆ ಸಡನ್ನಾಗಿ ಬಿಚ್ಚೋದಕ್ಕಾಗೋದಿಲ್ಲ. ಈಗ ನಾವೆಲ್ಲ ಟೈಟಾಗಿ ಕಟ್ಬಿಟ್ರೋದ್ರಿಂದ ಸಡನ್ನಾಗಿ ಬಿಚ್ಚೋದಕ್ಕಾಗಲ್ಲ. ಅಕಸ್ಮಾತ್ ಕಾಲು ಹಾಕೊಂಡ್ರು ಕೈ ಹಾಕೊಂಡ್ರು ಬಿಚ್ಚೋದಕ್ಕಾಗಲ್ಲ ಅಂತ ಅನ್ಕೊಂಡು ಪ್ರತಿಯೊಂದು ಕೂಡ ಬೆಲ್ಟ್ ಆಗಿ ಕಟ್ಟಿರುವಂಥದ್ದು. ಯಾಕೆ ಬೆಲ್ಟ್ ಹಾಕಿ ಆರಾಮಾಗಿ ಉಕ್ಸ್ ಟೈಪ್ ಇರುತ್ತೆ. ಉಕ್ಸ್ನ ಯಾರು ಬೇಕಾನ ಬಿಚ್ಚಬಹುದು. ಈಗ ಅಕಸ್ಮಾತ್ ನಾವು ಪೈಪ್ ಹಾಕಿದ್ರೆ ಜೀರ್ಕೊಂಡ್ಬಿಟ್ಟಿದ್ರೆ ಬಿಚ್ಚಕಾಲ, ಯಾವುದೇ ಕಾರಣಕ್ಕೂ ಬಿಚ್ಚೋದಕ್ಕಾಗಲ್ಲ, ಕುಯ್ದಾಕ್ಬೇಕಾಗ್ತದೆ. ಈ ಬೆಲ್ಟ್ ಆ ರೀತಿ ಬರೋದಿಲ್ಲ. ಆರಾಮಾಗಿ ಅಲ್ಲಿ ಏನು ಉಕ್ಸಿದೆ ನಮ್ಮ ಮಾಮೂಲಿ ಬೆಲ್ಟ್ ಹಾಕೋದಿಲ್ಲ ಸೊಂಟಕ್ಕೆ, ಆ ಥರ ಬೆಲ್ಟ್ ಇರುತ್ತೆ. ಇದು ಕೂಡ ಅಲ್ಲಿಗೆ ಮಾಮೂಲಿ ಆರಾಮಾಗಿ ಬಟನ್ ಇರುತ್ತೆ. ಬಟನ್ ಬಿಚ್ಚಿಬಿಟ್ರೆ ಆರಾಮ ಮರಿ ಕೂಡ ಫ್ರೀ ಆಗಿಬಿಡುತ್ತೆ. ಬಿಡೋಕ್ಕೂ ಈಸಿ ಇರುತ್ತೆ, ಕಟ್ಟೋಕ್ಕೂ ಫ್ರೀ ಇರುತ್ತೆ. ಹಾಗಾಗಿ ಏನೇನು ಮಾಡ್ತೀವಿ ಅಂದರೆ ಪ್ರತಿಯೊಂದು ಮರಿಗೂ ಕೂಡ ಒಂದೇ ಸೈಜ್ ಬೆಲ್ಟು ಎಲ್ಲಕ್ಕೂ ತಂದು ಹಾಕುವಂಥದ್ದು. ಏಕೆಂದರೆ ನಾವು ಒಂದು ಸೈಜ್ ಚಿಕ್ಕ ದೊಡ್ಡ ತಂದು ಹಾಕಿದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ಮರಿ ಡೆವಲಪ್ ಆಗ್ತಾ ಬೆಲ್ಟ್ ದೊಡ್ಡಬೇಕಾಗುತ್ತೆ. ಹಾಗಾಗಿ ಒಂದು ಸಲ ನಾವು ಫಸ್ಟಿಂದ ಲಾಸ್ಟ್ ಮರಿ ಎಷ್ಟು ಗ್ರೋತ್ ಆಗುತ್ತೋ ಅದಕ್ಕಿಂತ ಸ್ವಲ್ಪ ಯಥೇಚ್ಛವಾಗಿರೋ ಲೆಂತ್ ಇರೋ ಬೆಲ್ಟನ್ನೇ ತಂದು ಕೂಡ. ಈಗ ಈ ಮರಿ ನೋಡ್ತಾ ಇರೋವಂಥ ಮರಿ ನೀವು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ, ಒಂದು ಸ್ಕಿನ್ ಡಿಸೀಸ್ ಅಂತ ಆಗಿತ್ತು ಅಂತ. ಈಗ ನೋಡ್ತಿರ್ಬೋದು ಆಲ್ಮೋಸ್ಟ್ ಇದು ಆಗಿ ಒಂದು ಹೆಚ್ಚು ಕಮ್ಮಿ 20 ಡೇಸ್ ಆಗಿದೆ. ನಾವು ಆಲ್ಮೋಸ್ಟ್ ಇಂಜೆಕ್ಷನ್ ಆಗಿರ್ಬೋದು ಮತ್ತು ಕ್ರೀಮ್ ಎಲ್ಲ ಹಾಕಿರೋದಾದ್ಮೇಲೆ ಈ ರೀತಿ ಕೂದಲು ಬರೋಕೆ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ 20-25 ಡೇಸ್ ಆಯಿತು ಸಫರ್ ಆಗಿ. ಈಗೆಲ್ಲ ಕೂದಲು ಬರೋಕೆ ಆಗ್ತದೆ. ನೀವು ಏನು ಡಿಸ್ಪ್ಲೇ ಮೇಲೆ ನೋಡ್ತಾ ಇದೆಯಲ್ಲ, ಈ ಇಂಜೆಕ್ಷನ್ ಮತ್ತು ಈ ಕ್ರೀಮ್ನ ನಾವು ಡೈಲಿ ಒಂದು ಇಂಜೆಕ್ಷನ್ ಬಂದು 1 ml per 1 ಶಿಪ್ಗೆ ಅಂತ ಹಾಕ್ಬೇಕಷ್ಟೇ. ಅದು ಕಾಯಿಲೆ ಬಂದರೆ ಮಾತ್ರ ಹಾಕಬೇಕು. ಅದನ್ನು ವ್ಯಾಕ್ಸಿನ್ ಅಲ್ಲ, ಅದನ್ನು ಯಾವ ಮರಿಗೆ ಆಗಿರುತ್ತೆ ಇನ್ಫೆಕ್ಷನ್ ಆ ಮರಿಗೆ ಹಾಕಬೇಕು. ಈ ಲೋಷನ್ ಬಂದು ಪ್ರತಿ ದಿನ 10 ದಿನ ಕಂಟಿನ್ಯೂಸ್ ಆಗಿ ಹಚ್ಚಿದ್ರೆ ಈ ತರ ನೀಟಾಗಿ ಕೂದಲು ಬರುತ್ತೆ. ಈಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನೀವು ಫಸ್ಟ್ ವಿಡಿಯೋದಲ್ಲಿ ನೋಡೋದ್ ಮಟ್ಟಿಗೆ ಈ ವಿಡಿಯೋದಲ್ಲಿ ನೋಡೋ ಮಟ್ಟಿಗೆ ಎಷ್ಟು ಚೆನ್ನಾಗಿ ಕೂದಲು ಆಲ್ಮೋಸ್ಟ್ ಬಂದಿದೆ ಅಂತ ಗೊತ್ತಾಗಿದೆ. ಆಲ್ಮೋಸ್ಟ್ 15-20 ಡೇಸ್ಗೆ ಸಂಪೂರ್ಣವಾಗಿ ಕೂದಲು ಬಂದ್ಬಿಡುತ್ತೆ. ಎಲ್ಲಾ ಕೂದಲುಗಳು ಬಂದ್ಬಿಡುತ್ತೆ. ನಾರ್ಮಲ್ ಮರಿ ತರ ಈ ಮರಿ ಕೂಡ ಕಾಣುತ್ತೆ. ಹಾಗಾಗಿ ಈ ಇಂಜೆಕ್ಷನ್ ಮತ್ತೆ ಈ ಕ್ರೀಮ್ನ ಎಲ್ಲರೂ ಬಳಸಿ ಅಂತ ಹೇಳ್ತೀವಿ. ಈ ತರ ಕಾಯಿಲೆ ಬಂದಾಗ ಬಳಸಿದ್ರೆ ತುಂಬಾ ಒಳ್ಳೆಯದು. ಮರಿ ಬೇಗ ಕ್ಯೂರ್ ಆಗುತ್ತೆ. ಪ್ರತಿಯೊಂದು ಕೂದಲು ಕೂಡ ಆಟೋಮೆಟಿಕ್ ಆಗಿ ಒಂದು 20-25 ದಿನಕ್ಕೆ ನಾರ್ಮಲ್ ಆಗಿ ಬಂದ್ಬಿಡುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿ ತಿಳಿಸಿದ್ರು, ಸರ್ ನೀವು ಯಾವ ತರಹದ ಮೇವನ್ನ ಕೊಡ್ತಾ ಇದ್ದೀರಾ, ಅಂದ್ರೆ ಒಣಮೇವು ಯಾವ ತರ ಕೊಡ್ತಾ ಇದ್ರೆ ಯಾವ ತರ ಒಟ್ಟು ಕೊಡ್ತಾ ಇದ್ದೀರಾ ಅಂತ ಕೇಳಿದ್ರು. ನಾವೇನಪ್ಪ ಅಂದ್ರೆ ನಮ್ಮ ಈ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಲ್ಲಿ ಸಿಗುವಂಥದ್ದು ಯಥೇಚ್ಛವಾಗಿ ರಾಗಿ ಹುಲ್ಲು.
ರಾಗಿ ಹುಲ್ ಸಿಗುತ್ತೆ ಸಪ್ಲೈ ನಮಗೆ ಎಲ್ಲಿ ಬೇಕಾದ್ರೆ ಯಾವ ಸೀಸನಲ್ಲಿ ಬೇಕಾದ್ರೆ ಸಿಗುತ್ತೆ. ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ ಅನ್ನೋದು ಬಿಟ್ಟರೆ ಜನವರಿ ಟೈಮಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಆ ಟೈಮಲ್ಲಿ ತೊಗೊಂಡು ಮಾಡಿಕೊಂಡ್ಬಿಟ್ರೆ ನೀವು ಆರಾಮಾಗಿ ನಾವು ಮೇಂಟೈನ್ ಮಾಡ್ಬೋದು. ಹಾಗಾಗಿ ನಾವು ಯಾವುದೇ ಥರದ ಶೇಂಗಾ ಒಟ್ಟು ಆಗಿರ್ಬೋದು ಮತ್ತೆ ಇನ್ಯಾವುದೇ ಥರದ ಯೂಸ್ ಮಾಡೋಕೆ ಹೋಗೋದಿಲ್ಲ. ಅದು ಬಿಟ್ಟರೆ ನಾವು ಬಂದು ಮಾಮೂಲಿ ಒಳ್ಳೆ ಜೋಳ ಇರ್ಬೋದು, ಎಷ್ಟು ತಿನ್ನುತ್ತೋ ಅಷ್ಟು ಜೋಳ. ಅಂದರೆ ಈಗ ನೋಡ್ತಾ ಇರ್ಬೋದು, ಒಂದು ದಿನಕ್ಕೆ ಒಂದು ಟೈಮ್ಗೆ ಈ ಥರ ಒಂದು ಗ್ಲಾಸು, ದಿನಕ್ಕೆ 2 ಗ್ಲಾಸು ಒಂದು ಮರಿ ಕೊಡ್ತೀವಿ. ಪ್ರತಿಯೊಂದು ಮರಿ ಕೂಡ ಈ ಗ್ಲಾಸಲ್ಲಿ ಒಂದೊಂದು ಗ್ಲಾಸು ಒಂದು ಮರಿ ಕೊಡ್ತೀವಿ. ಕಡಲೆ ಒಟ್ಟು ಕೂಡ ಅಷ್ಟೇ. ಸುಮಾರು ಜನ ಕೇಳ್ತಾರೆ ಕಡಲೆ ಒಟ್ಟು ಯಾವ ರೀತಿ ಇದೆ ತೋರಿಸಿ ಅಂತ. ಇದೇ ಕಡಲೆ ಒಟ್ಟು ಇದು ಬಂದು ನಾವು ಪ್ರತಿ ಮರಿ 2 ಗ್ಲಾಸ್ ಕೊಡ್ತೀವಿ. ಯಾಕೆಂದರೆ ಇದು ಅಂತ ಇದರಲ್ಲಿ ತೂಕ ಜಾಸ್ತಿ ಗ್ರಾಮ್ ಬರಲ್ಲ. ಆ ಒಂದು ಲೋಟ ಬರೋದೇ ಒಂದು 50 ಗ್ರಾಮ್ ಬರುತ್ತೆ ಅಷ್ಟೇ. ಹಾಗಾಗಿ 2 ಗ್ರಾಮ್ ಕೊಡ್ತೀವಿ. ಇದು ಬಂದು ಪೇಪರ್ ಹಿಂಡಿ ಬಂದು ನಾವು ಒಂದು ಮರಿಗೆ ಒಂದು ಕೈಯಲ್ಲಿ ಎಷ್ಟು ಬರುತ್ತೋ ಇಷ್ಟು ಒಂದು ಟೈಮ್ ಕೊಡ್ತೀವಿ. ಇದು ಆಲ್ಮೋಸ್ಟ್ ಆಲ್ ಇಷ್ಟಿಷ್ಟನ್ನ ಎಲ್ಲ ಮರಿಗಳಿಗೂ 2 ಟೈಮು, ದಿನಕ್ಕೆ ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಕೊಡ್ತೀವಿ. ನೀರು ಬಂದು ಆಲ್ಮೋಸ್ಟ್ ಆಲ್ ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಕೂಡ ನೀರು ಮೇವೆಲ್ಲ ಎಲ್ಲ ತಿಂದಾದ್ಮೇಲೆ ಮಧ್ಯಾಹ್ನ 11 ಗಂಟೆಗೆ, ಸಂಜೆ ನೈಟ್ 10 ಗಂಟೆಗೆ ಒಂದ್ಸರಿ ನೀರು ಕುಡಿಸ್ತೀವಿ. ಆದಷ್ಟು ಜೋಳ ತೊಗೊಂಬಂದಲು ಅಂತವ್ರು ಒಳ್ಳೆ ಜೋಳ ತೊಗೊಂಬನ್ನಿ. ಈಗ ಟಗರಿಗೆ ಅಂತಲೇ ಬೇರೆ ಜೋಳ ಮಾರ್ಕೆಟ್ ಸಿಗುತ್ತೆ, ಅದನ್ನು ತಂದು ನೀವು ಮತ್ತೆ ಟಗರುಗಳಿಗೆಲ್ಲ ಕೆಮ್ಮಲು ನೆಗಡಿ ಆಗುತ್ತೆ, ಅದಕ್ಕೆ ಬ್ರೀತಿಂಗ್ ಪ್ರಾಬ್ಲಮ್ ಜಾಸ್ತಿ ಕಷ್ಟ ಆಗುತ್ತೆ. ಹಾಗಾಗಿ ಒಳ್ಳೆ ಬಿತ್ತನೆ ಜೋಳ ಈ ಥರ ನೋಡ್ತಾ ಇದ್ರಲ್ಲ ವಿಡಿಯೋದಲ್ಲಿ, ಈ ಥರ ಒಳ್ಳೆ ಬಿತ್ತನೆ ಜೋಳ ತೊಗೊಂಬನ್ನಿ. ಇನ್ನೇನಿಲ್ಲ, 2 ರೂಪಾಯಿ ಜಾಸ್ತಿ ಆಗ್ಬೋದು. ಈ ಥರ ಒಳ್ಳೆ ಜೋಳ ತಂದಾಕಿ, ಮರಿಗಳಿಗೆ ಚೆನ್ನಾಗಿ ಗ್ರೋತ್ ಬರುತ್ತೆ. ಈಗ ನಾವು ಕಟ್ಟಾಕಿ ಸಾಕುವಂಥದ್ರಲ್ಲಿ ಲಾಭ ಇದೆಯಾ ನಷ್ಟ ಇದೆಯಾ ಅಂತ ಸುಮಾರು ಜನ ಕೇಳಿದ್ರೆ, ಸರ್ ನಾವು ಕಟ್ಟಾಕಿ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ, ಮರಿ ಕಟ್ಟಿದಾಗ ಪ್ರತಿ ಸಲ ನೋಡ್ತಾ ಇರಬೇಕು, ಕಾಲು ಹಾಕೊಳ್ಳುತ್ತೆ ಕೈಗೆ ಹಾಕೊಳ್ಳುತ್ತೆ ಅಂತ ಸುಮಾರು ಜನ ಕೇಳಿದ್ರು. ಇಲ್ಲಿ ಬಂದು ನಮ್ಮ ಶೆಡ್ ಹತ್ರ ಬಂದು ಕೇಳಿದ್ರು, ಸರ್ ಕಟ್ಟಾಕೋದ್ರಿಂದ ಆರಾಮ ಬಿಟ್ಟೆ ಸಾಕ್ಬೋದಲ್ಲ, ಅದು ನಮಗೆ ಸ್ವಲ್ಪ ರಿಸ್ಕ್ ತಪ್ಪುತ್ತೆ ಅಂತ ಹೇಳ್ತಾರೆ. ಸರ್ ರಿಸ್ಕು ಆಲ್ಮೋಸ್ಟ್ ಅಲ್ಲೂ ಕಟ್ಟಾಗಿ ಸಾಕಾಣಿಕೆ ಮಾಡೋದ್ರೆ ರಿಸ್ಕ್ ಇದ್ದೇ ಇರುತ್ತೆ. ಯಾಕೆಂದರೆ ಪ್ರತಿಯೊಂದು ಮರಿ ಕಟ್ಟಿರ್ತೀವಿ, ಯಾವ ಟೈಮಲ್ಲಿ ಕಂಬ ಹಾಕೊಳ್ಳುತ್ತೆ ಅನ್ನೋ ಗೊತ್ತಾಗೋದಿಲ್ಲ. ಅಡ್ಜಸ್ಟ್ ಆಗೋತಕ್ಕ ಕಟ್ಟಿ 1 ತಿಂಗಳು ತನಕ ಯಾವ ರೀತಿ ಕಂಬ ಹಾಕೊಳ್ಳುತ್ತೆ ಕಾಲು ಹಾಕೊಳ್ಳೋದು ಗೊತ್ತಾಗಲ್ಲ. 1 ತಿಂಗಳು ಯಾವುದೇ ಮರಿ ಆಗಲೂ ಕೂಡ ಕರೆಕ್ಟಾಗಿ ನೋಡ್ಕೋಬೇಕು. 1 ತಿಂಗಳು ಅಲ್ಲೇ 24 ಗಂಟೆ ಇದ್ದು ನೋಡ್ಕೋಬೇಕಾಗ್ತದೆ, ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋದಾಗ. ಈಗ ಆಲ್ಮೋಸ್ಟ್ ನಾವು ಕಟ್ಟ ಆಲ್ಮೋಸ್ಟ್ 3 ತಿಂಗಳಾಗಿರೋದ್ರಿಂದ ಇವು ಯಾವುದೇ ರೀತಿ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದ್ರ ಪಾಡಾಗ ಅದು ತಿನ್ಕೊಳ್ಳುತ್ತೆ, ಕಂಬ ಹಾಕೊಂಡ್ರು ತಕ್ಕೊಳ್ಳುತ್ತೆ. ಯಾಕೆಂದರೆ ಬೆಲ್ಟು ಮತ್ತು ನಾವು ಹಗ್ಗ ಅದಕ್ಕೆ ಎಷ್ಟು ಮೇವು ತಿನ್ನಕ್ಕೆ ಬೇಕು, ಮನೆ ಕಳಕ್ಕೆ ಬೇಕು ಅಷ್ಟೇ ಕಟ್ಟಿರೋಂಥದ್ದು. ಯಥೇಚ್ಛವಾಗಿ ಉದ್ದಗೂ ಕೂಡ ಕಟ್ಟಿಲ್ಲ. ಉದ್ದ ಕಟ್ಟರು ಕೂಡ ಕಾಲು ಹಾಕೊಂಡ್ಬಿಡುತ್ತೆ, ಸುತ್ತಾಕೊಂಡ್ಬಿಡುತ್ತೆ ಅಂದ್ಕೊಂಡು ಒಂದು ಗೇಣ್ ಹಗ್ಗ ಇದೆ ಅಷ್ಟೇ. ಅದು ಏನಾದ್ರು ಕತ್ತು ಬಗ್ಸಿ ಕತ್ತೆತ್ತಬೇಕು, ಮೇವು ತಿನ್ನಬೇಕು, ಮನೆ ಕೊಡೋಕ್ಕಾಗಬೇಕು ಫ್ರೀಯಾಗಿ. ಅಷ್ಟು ಜಾಗ ಮಾತ್ರ ಹಗ್ಗ ಮಾತ್ರ ಹಾಕಿರೋಂಥದ್ದು. ನಾವು ಉದ್ದ ಹಗ್ಗ ಕೂಡ ಯಾರು ಹಾಕಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಅಲ್ಲಿ ಕಟ್ಟು ಸಾಕಾಣಿಕೆ ಮಾಡ್ರೆ ಏನಪ್ಪ ಅಂದರೆ ಮರಿ ಆಲ್ಮೋಸ್ಟ್ ಅಲ್ಲೂ ಗ್ರೋತ್ ಬರುತ್ತೆ. ಏಕೆಂದರೆ ನೀವು ಕೊಡೋ ಪೂರ್ತಿ ಮೇವು, ಪೂರ್ತಿ ಹುಲ್ಲು ಅದೇ ಮರಿ ತಿನ್ನುತ್ತೆ, ಅದೇ ಮರಿ ಡೆವಲಪ್ ಆಗುತ್ತೆ. ನಾವು ನೋಡಿದ ಮಟ್ಟಿಗೆ ಈ ಬ್ಯಾಚಲ್ಲಿ ಆಲ್ಮೋಸ್ಟ್ ಲಾಸ್ಟ್ ಬ್ಯಾಚ್ ಕಂಪೇರ್ ಮಾಡಿದ್ರೆ ಈ ಬ್ಯಾಚಲ್ಲಿ ಚೆನ್ನಾಗಿ ಮರಿ ಇನ್ನೂ ಚೆನ್ನಾಗಿ ಗ್ರೋತ್ ಬರ್ತಾ ಇದೆ. ಈಗ ನೀವು ನೋಡ್ತಾ ಇರೋ ಈ ಮರಿ ಬಂದು ಲಾಸ್ಟ್ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಡಿಮ್ ಇತ್ತು, ಡಲ್ ಇತ್ತು, ನೋಡಿದ್ರೆ ನೀವೇ ಬಡಕಲಾಗಿತ್ತು. ಈಗ ಆಲ್ಮೋಸ್ಟ್ ಒಂದು 20-25 ಡೇಸ್ ಆಗಿದೆ. 25 ಡೇಸ್ಗೆ ಈ ಗ್ರೋತ್ ಬರ್ತಾ ಇದೆ. ಯಾಕೆಂದರೆ ನಾವು ಅಷ್ಟು ಚೆನ್ನಾಗಿ ಕೇರ್ ಮಾಡಬೇಕು. ಆ ಮರಿ ಬಡಕಲಿರುತ್ತೋ, ಈ ಕರೆ ಮರಿ ಮತ್ತು ಈ ಚಿಕ್ಕ ಮರಿ ಎರಡೂ ಸ್ವಲ್ಪ ಬಡಕಲಿತ್ತು. ಆ ಟೈಮಿಂದ ನಾವೇನಂದರೆ ಅದಕ್ಕೂ ಸ್ವಲ್ಪ ಸ್ಪೆಷಲ್ ಟ್ರೀಟ್ಮೆಂಟ್ ಮಾಡಿದ್ವಿ. ಇವತ್ತು ನಾರ್ಮಲ್ ಮರಿ ಥರ ಅದು ಕೂಡ ಒಳ್ಳೆ ಮೇವು ತಿನ್ಕೊಂಡು ಒಳ್ಳೆ ಚೆನ್ನಾಗಿ ಗ್ರೋತ್ ಇದೆ. ಕಂಪೇರ್ ಮಾಡಿದ್ರೆ ಚಿಕ್ಕದಾಗಿದೆ, ಆದರೆ ಇವತ್ತು ಆ ಮರಿ ಬೇರೆ ಮರಿ ಥರನೇ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಈಗ ರಾಗಿ ಹುಲ್ಲು ವಿಷಯಕ್ಕೆ ಬಂದರೆ ನಮ್ಮಲ್ಲಿ ವರ್ಷದ 365 ದಿನ ರಾಗಿ ಹುಲ್ಲು ಸಿಗುತ್ತೆ. ಕಣ ಮಾಡಿರ್ತಾರೆ, ಮೆದೆ ಮಾಡಿ ಸ್ಟೋರ್ ಮಾಡಿರ್ತಾರೆ. ಏನಪ್ಪ ಅಂದರೆ ಜನವರಿಯಲ್ಲಿ ಸ್ವಲ್ಪ ಕಾಸ್ಟ್ ಕಮ್ಮಿ ಇರುತ್ತೆ, ಜೂನ್ ಜುಲೈ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ ಅನ್ನೋದೊಂದು ಡಿಪೆಂಡ್ ಆಗುತ್ತೆ. ಬಿಟ್ಟರೆ ರಾಗಿ ಹುಲ್ಲು ನಮ್ಮಲ್ಲಿ ಸಿಗೋವಂಥದ್ದು ರಾಗಿ ಹುಲ್ಲು ಚೆನ್ನಾಗಿರುತ್ತೆ. ಹಾಗಾಗಿ ನಾವು ರಾಗಿ ಹುಲ್ಲನ್ನ ಯೂಸ್ ಮಾಡ್ತಾ ಇದ್ದೀವಿ. ಈಗ ಸುಮಾರು ಕಡೆ ಬಳ್ಳಾರಿ ಮತ್ತು ಚಿತ್ರದುರ್ಗ ಸೈಡೆಲ್ಲ ಫೋನ್ ಮಾಡಿ ಕೇಳೋವಂಥವ್ರು, ಸರ್ ನಮ್ಮಲ್ಲಿ ರಾಗಿ ಹುಲ್ಲು ಸಿಗೋದಿಲ್ಲ, ಏನು ಮಾಡೋದು ಅಂತ ಕೇಳ್ತಾರೆ. ಸರ್ ಹೇಳೋದು ಒಂದೇನೆ, ನಾವು ಒಟ್ಟಿನಲ್ಲಿ ಹಸೆ ಮೇವು ಮಾತ್ರ ಯಾವುದೇ ಕಾರಣಕ್ಕೂ ಕೊಡೋಕೆ ಹೋಗಬೇಡಿ. ಮರಿ ಚೆನ್ನಾಗಿ ಬರಬೇಕು ಅಂತ ನಿಮ್ಮಲ್ಲಿ ಇದ್ದರೆ ಹಸೆ ಮೇವು ಯಾವುದೇ ಕಾರಣಕ್ಕೂ ಕೊಡೋಕೆ ಹೋಗಬೇಡಿ. ನಿಮ್ಮಲ್ಲಿ ಸಿಗುವಂಥ ಕಡಲೆ ಒಟ್ಟಿರ್ಬೋದು, ಇಲ್ಲ ತೊಗರಿ ಒಟ್ಟಿರ್ಬೋದು, ಇಲ್ಲ ಉಳ್ಳಿ ಒಟ್ಟಿರ್ಬೋದು, ಅದನ್ನೇ ನೀವು ಒಣಲಾಗಿ ಕನ್ವರ್ಟ್ ಮಾಡ್ಕೊಂಡು ಕೊಡ್ಬೋದು. ಒಟ್ಟಿನಲ್ಲಿ ಒಣಗಿರೋ ಅಂಥದ್ದು ಯಾವ ಅಂಶ ಇಲ್ದಿರೋ ಅಂಥ ಮೇವನ್ನ ಕೊಟ್ಟರೆ ಮರಿ ಆಲ್ಮೋಸ್ಟ್ ಆಲ್ ಚೆನ್ನಾಗಿ ಗ್ರೋತ್ ಬಂದೇ ಬರುತ್ತೆ. ನಾವು ನೋಡಿದ ಮಟ್ಟಿಗೆ ಹಸೆಹುಲ್ಲಲ್ಲಿ ಬರೋ ಕಂಪ್ಯಾರಿಸನ್ನು ಒಣಲಲ್ಲಿ ಬರೋ ಕಂಪ್ಯಾರಿಸನ್ ಮರಿಗಳು ತುಂಬ ಒಳ್ಳೆ ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸ್ತಾ ಧನ್ಯವಾದಗಳು.